ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನವೀನ್ ನಂದಿಪುರ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೆಪ್ಟೆಂಬರ್ ಏನೋ ಶುರುವಾಯಿತು, ಆದರೆ ಇದು ಹೆಂಗೆ 15 ದಿನ ಮುಗ್ದೋಯ್ತು ಅಂತಲೇ ಗೊತ್ತಾಗಿರಲಿಲ್ಲ ನಮಗೆ. ಸೂಪ್ ಅಂತ ಹೊರಟಿತ್ತು, ಗಣೇಶನ ಕಳಿಸಿ ಮುಗಿಸೋ ಅಷ್ಟೊತ್ತಿಗೆ ಮುಗ್ದೇ ಹೋಗ್ಬಿಟ್ಟಿತ್ತು. ಇನ್ನು ನಮಗೆ 14ನೇ ತಾರೀಕು ಒಂದು ಕಾಂಪಿಟೇಷನ್ ಇತ್ತು. ನಾನು ನನ್ನ ಕ್ಲಾಸ್ ಸ್ಟೂಡೆಂಟ್ಸ್ನೆಲ್ಲ ಫಸ್ಟ್ ಟೈಮ್ ಒಂದು ಸ್ಟೇಜ್ ಹತ್ಸೋಣ ಅಂದ್ಬಿಟ್ಟು ಕಾಂಪಿಟೇಷನ್ಗೆ ಕರ್ಕೊಂಡೋಗೋ ಪ್ಲ್ಯಾನಲ್ಲಿದೆ. ಸೊ ಕಾಂಪಿಟೇಷನ್ ಹತ್ರ ಹೋದ್ವಿ. ಅದಿದ್ದು ಕಂಸಂದ್ರದಲ್ಲಿ ಹತ್ರದಲ್ಲೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದ್ದಿದ್ದರಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ನಾವು ಫಸ್ಟ್ ಹೋಗಿದ್ದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ವಿಸಿಟ್ ಆಗೋಕ್ಕೆ. ಮತ್ತು ರಾಯರ ದೇವಸ್ಥಾನ ಅಂದರೆ ಒಂದು ಗುಡ್ ವೈಬ್ ಸಿಗುತ್ತೆ. ಅಲ್ಲಿಂದ ಖುಷಿಯಾಗಿ ನಾವು ಅಲ್ಲಿಂದ ವಾಪಸ್ ಹೊರಟಿ ಆಚೆ ಬರೋ ಟೈಮಲ್ಲಿ ನಮಗೆ ಕಣ್ಣು ಕಾಣಿಸ್ಕೊಂಡಿದ್ದು ಅಲ್ಲಿನ ಮುಂದಿನ ಪ್ರಾಜೆಕ್ಟ್ಸು. ಆ ಪ್ರಾಜೆಕ್ಟ್ಸ್ಗೆ ತುಂಬ ಪ್ಲ್ಯಾನ್ಗಳು ನಡೀತಾ ಇದೆ. ಅದಕ್ಕೆ ನಿಮ್ಮ ಕೈಲಾದ ಸಹಾಯ ನೀವು ಮಾಡ್ಬೋದು. ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಅಲ್ಲೇ ಹೋಗಿ ವಿಚಾರಿಸಿ, ಅಲ್ಲಿರೋ ಇಟ್ಟಿಗೆ ಕಬ್ಬಣ ಆ ಥರ ಅದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡೋದಕ್ಕೆ ಆ ಥರ ಏನೇ ನಿಮ್ಮ ಕೈಯಲ್ಲಿ ಸಹಾಯ ಮಾಡ್ಬೋದು. ಅಂದರೆ ಸಹಾಯ ಅನ್ನೋದಕ್ಕಿಂತ ಅದರಲ್ಲಿ ನೀವು ಭಾಗಿಯಾಗಬೇಕು, ನೀವು ಆ ಭಕ್ತಿಯಲ್ಲಿ ಸೇರ್ಕೋಬೇಕು ಅನ್ನೋ ಆಸೆ ಇದ್ದರೆ ನಿಮ್ಮ ಕೈಲಾದಷ್ಟು ನೀವು ಅದಕ್ಕೆ ದೇಣಿಗೆಯನ್ನು ನೀಡಿ. ನಾವು ಅಲ್ಲಿಂದ ಸೀದಾ ಹೊರಟಿದ್ದೆ ಮತ್ತು ಕಾಂಪಿಟೇಷನ್ ಇರೋ ಜಾಗಕ್ಕೆ. ಅಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆ ಊರಲ್ಲಿ ಆ್ಯಕ್ಚುಲಿ ಈ ಕಡೆ ಸುತ್ತಮುತ್ತ ಆ ಥರ ಕಾಂಪಿಟೇಷನ್ ಔಟ್ಡೋರ್ ಕಾಂಪಿಟೇಷನ್ನು ನಡೆದಿರಲಿಲ್ಲ, ತುಂಬ ವರ್ಷಗಳಿಂದನೂ ನಡೆದಿರಲಿಲ್ಲ. ಸೊ ಇದೊಂಥರ ಔಟ್ಡೋರಲ್ಲಿ ತುಂಬ ದೊಡ್ಡ ಕಾಂಪಿಟೇಷನ್ ಆಗಿತ್ತು ಈ ಸರೌಂಡಿಂಗಿಗೆ. ಅಂದರೆ ಆ್ಯಕ್ಚುಲಿ ನಾವು ತುಂಬ ಜಾಸ್ತಿ ಅಟೆಂಡ್ ಮಾಡಲ್ಲ, ಹಂಗಾಗಿ ನಮಗೂ ಐಡಿಯಾ ಇರಲಿಲ್ಲ. ನಾವು ಅಟೆಂಡ್ ಮಾಡಿದ್ವಿ. ಅಲ್ಲಿ ಈ ಇಬ್ಬರು ಜಡ್ಜಸ್ನ ಕೂಡ ಕರೆಸಿದ್ರು. ಸೆಲೆಬ್ರೇಷನ್ ಎಲ್ಲ ಜೋರಾಗೆ ಮಾಡಿದರು. ಗಣೇಶನ ಹಬ್ಬ ಮತ್ತು ಈ ಕಾಂಪಿಟೇಷನ್ನ ಎಂದಿನಂತೆ ಈ ಸಲವೂ ಕೂಡ ಹುಡುಗಿಯರದೇ ಮೇಲುಗೈ. ಈ ಮೇಲುಗೈ ಏನ್ ಮಾಡ್ತಿದೆ ಅಂತ 2 ವರ್ಷ ಬಿಟ್ಟು ನೋಡಿದ್ರೆ ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ಗಾಸ್ ಪಾತ್ರೆ ತಿಕ್ತಿರ್ತಾರೆ ಸರ್. ನಮ್ಮಪ್ಪ ಬೇಜಾನ್ ಮಾಡಿಕ್ಕಿದ್ದಾರೆ. ರಿಚ್ ಕಿಡ್ ಅಮ್ಮ, ನಾನೇನು ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮಪ್ಪ ಏನು ಮಾಡಿಕ್ಕಿಲ್ಲ, ನಾವು ಬಡವ್ರ ಮಕ್ಳು ಗುರು. ನಿಮ್ಗಳ ಲೈಫೇ ಸೂಪರ್ ಕಂಡ್ರು. ನಮ್ಮದು ಮಿಡಲ್ ಕ್ಲಾಸ್ ಜೀವನ. ಆ ಕಡೆ ಹೇಳಲ್ಲ, ಈ ಕಡೆ ಬೀಳಲ್ಲ. ಮತ್ತು ಈಗ ನೋಡಿದ ಎಲ್ಲ ವೀಡಿಯೋಗಳದ್ದು ಫುಲ್ ವೀಡಿಯೋ ಬೇಕು ಅಂದರೆ ನಮ್ಮದು ಮಹಾರಾಜಸ್ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲೆಲ್ಲ ಇದೆ. ಕೆಳಗಡೆ ಲಿಂಕು ಆಗಿರ್ತೀವಿ, ಅಲ್ಲೋಗಿ ಈ ವಿಡಿಯೋಗಳನ್ನ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಪ್ರೋಗ್ರಾಮ್ ಮುಗೀತು. ಅದೆಲ್ಲ ಮುಗಿಸ್ಕೊಂಡು ಅವತ್ತಿಗೆ ಅಲ್ಲಿನ ವೀಡಿಯೋಗಳೆಲ್ಲ ಎಂಡಾಯಿತು. ನೆಕ್ಸ್ಟ್ ಡೇ ನಾನು ತುಂಬ ದಿನ ಆಗಿತ್ತು ಇಸ್ಕಾನ್ಗೆ ಹೋಗಿ. ಅದಕ್ಕೋಸ್ಕರ ಬ್ಯಾಕ್ ಟು ಇಸ್ಕಾನ್ ಅಂತ ನಮ್ಮ ಬಾಸ್ನ ಮೀಟ್ ಮಾಡ್ಕೊಂಬರೋದಕ್ಕೆ ಸೀದಾ ಗಾಡಿ ಎತ್ಕೊಂಡು, ಅದು ನನ್ನ ಗಾಡಿ ಅಲ್ಲ, ನಮ್ಮ ಕಾಂತಣ್ಣನ ಗಾಡಿ. ಅವ್ರಿಗೇನೋ ಕೆಲಸ ಇತ್ತು ಅಂತ ಅವ್ರ ಗಾಡಿ ನನಗೆ ಕೊಟ್ಬಿಟ್ಟು ನನ್ನ ಗಾಡಿನ ಇಸ್ಕೊಂಡು ಹೋಗಿದ್ರು. ಸೊ ಇಸ್ಕಾನ್ಗೆ ಎಂಟ್ರಿ ಕೊಟ್ವಿ. ಅಲ್ಲಿಂದ ಆ್ಯಸ್ ಯೂಶ್ವಲ್ ಕ್ಯೂವಲ್ಲಿ ಹೋದ್ವಿ. ಆ್ಯಕ್ಚುಲಿ ತುಂಬ ಇಸ್ಕಾನಲ್ಲಿ ಕನ್ಫ್ಯೂಷನ್ ಆಗೋದೇನೆಂದರೆ ಎಂಟ್ರಿ 2 ಕಡೆಯಿಂದ ವೆಹಿಕಲ್ ಕಡೆಯಿಂದ ಬಂದರೆ ಸ್ವಲ್ಪ ಮುಂದೆ ಹೋಗ್ಬೋದು. ಮತ್ತು ಅಲ್ಲಿ ಮತ್ತು ಅವತ್ತಿನ ಸ್ಕೈ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಅದಾದಮೇಲೆ ಇಲ್ಲಿ 108 ಮೆಟ್ಲು ಬರುತ್ತೆ. ಆ ಮೆಟ್ಲ ಹತ್ರನೂ ತುಂಬ ಜನ ಕನ್ಫ್ಯೂಷನ್ ಇದೆ. ಏನಂದರೆ ಲೆಫ್ಟ್ ಸೈಡಿಂದ ಮಾತ್ರ ಹೋಗ್ತಾರೆ. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ರೈಟ್ ಸೈಡಿಂದನೂ ಹೋಗ್ಬೋದು. ರೈಟ್ ಸೈಡಿಂದ ಹೋದ್ರೂ 108 ಮೆಟ್ಲು ಸಿಗುತ್ತೆ. ತುಂಬ ಜನಕ್ಕೆ ಆ ವಿಷಯ ಗೊತ್ತಿಲ್ಲ. ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ಫುಲ್ ಕ್ಯೂನೇ ಇರುತ್ತೆ, ಆದರೆ ರೈಟ್ ಸೈಡಿಂದ ಆರಾಮಾಗಿ ಬರ್ಬೋದು. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ನಮ್ಗೆ ಸ್ವಲ್ಪ ಬೇಗನೆ ದರ್ಶನ ಎಲ್ಲ ಆಯಿತು. ಅಲ್ಲಿ 10 ನಿಮಿಷ ಟೈಮ್ ಹಿಡಿಯೋದು. ತುಂಬ ಜನ ಜಾಸ್ತಿ ಟೈಮ್ ಆಗುತ್ತೆ ಅಂತಲೇ ಆ 108 ಮೆಟ್ಲಿಗೆ ಹೋಗೋಲ್ಲ. ನಾವು 108 ಮೆಟ್ಲು ಹತ್ಕೊಂಡೇ ಹೋದ್ವಿ. ಅದಾದಮೇಲೆ ಶ್ರೀನಿವಾಸ ಸ್ವಾಮಿ ದರ್ಶನ ಆಯಿತು, ನರಸಿಂಹ ಸ್ವಾಮಿ ದರ್ಶನ ಆಯಿತು. ಎಲ್ಲ ದರ್ಶನ ಮಾಡಿಕೊಂಡು ನಾವು ಸೀದಾ ಇಸ್ಕಾನ್ ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ನಾವೇನೋ ಸುಮ್ಮನೆ
ಎಲ್ಲ ತುಂಬ ದೇವಸ್ಥಾನಗಳಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡೋದೇ ಇಲ್ಲ. ಆದರೂ ಏನೋ ಸಿಕ್ಕಿದಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿರ್ತೀವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಮೂವಿ. ಆ್ಯಕ್ಚುಲಿ ಈ ಮೂವಿ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ವಿ. ಸೊ ಇವತ್ತು ನಾವು ಮತ್ತೊಂದು ಫಿಲ್ಮ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು, ಯಾವುದೋ ಥಿಯೇಟ್ರಿಗೆ ಹೋಗ್ಬೇಕಿತ್ತು, ಇನ್ನು ಯಾವುದೋ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಆಲ್ ಮೈ ಫಾಲ್ಟ್. ಸೊ ಈಗ ನಾವು ಯಾವ ಫಿಲಮ್ಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಸ್ಯಾಂಡಲ್ವುಡಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಒಂದು ಕ್ಯೂಟ್ ಲವ್ ಸ್ಟೋರಿ, ಇಬ್ಬನಿ ತಪ್ಪಿದ ಎಳೆಯಲಿ ಅಂತ. ಸೊ ನಾವೀಗ ಮತ್ತೆ ನಿಮಗೆ ಥಿಯೇಟ್ರಲ್ಲಿ ಸಿಗ್ತೀವಿ. ಮೂವಿ ಪ್ರಮೋಷನ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಸ್ವಲ್ಪ ಬೇಗ ಹೋಗಿರೋ ಕಾರಣ ಹೊಟ್ಟೆ ಹಸಿತಾ ಇತ್ತು. ಸೊ ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಹೋಟ್ಲಿಗೆ ಹೋದ್ವಿ. ಆ ಹೋಟ್ಲು ಹೆಸರೇನಂದರೆ ಆರಾಧನಾ ನಾನ್ ವೆಜ್. ಮೂವಿಗೆ ಅಂತ ಕರ್ಕೊಂಬಂದು ಅದನ್ನು ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಇವರೊಬ್ಬರೇ ನಾನ್ ವೆಜ್ ತಿಂತವ್ರೆ. ಮಾನ ಮರ್ಯಾದೆ ಏನಾದರೂ ಇದೆಯಾ? ಪ್ರಪಂಚದಲ್ಲಿ ತುಂಬಾ ಈಸಿ ಬಟ್ ಸಖತ್ ಕಷ್ಟವಾದ ಪ್ರಶ್ನೆ ಯಾವ್ದು ಗುರು? ಮರ್ಯಾದೆ ಪ್ರಶ್ನೆ ಇದೆಯಾ ಇಲ್ಲ ಅಂತ ಗೊತ್ತು ಬಿಡಿ, ಆಯ್ತು. ಸೊ ನಾವು ಈಗ ಇನ್ನೂ ಒಂದು ಕಡೆ ಯಾವುದೋ ಒಂದು ಥಿಯೇಟ್ರಲ್ಲಿ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ವೆಂಕಟೇಶ್ವರ ಥಿಯೇಟ್ರಲ್ಲಿ ಇದ್ದೀವಿ. ಸೊ ಇನ್ನೂ 2:30 ಮೂವಿ ಇರೋದು, ಅದಕ್ಕೋಸ್ಕರ ಈ ಆರಾಧನಾ ನಾನ್ ವೆಜ್ ಮಾಡಿದ್ದೀವಿ. ಟೇಸ್ಟ್ ಹೆಂಗಿದೆ ಕೇಳ್ಬಿಡೋಣ. ಟೇಸ್ಟ್ ಹೆಂಗಿದೆ ಹೇಳು ಫಸ್ಟ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಇವನಿಗೆ ಸ್ವಲ್ಪ ಟೀಗ ಅನ್ಸಲಿ ಫ್ರೆಂಡ್ಸ್, ನೀವೇ ಅನ್ಸ್ಕೊಂಡು ವಿಚಾರಿಸ್ಕೊಳ್ಳಿ. ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ನಾವು ಇದನ್ನು ಜಡ್ಜ್ ಮಾಡೋ ಅಷ್ಟೆಲ್ಲ ಸೀನ್ ಇಲ್ಲ. ಯಾಕೆಂದರೆ ಇದೊಂಥರ ಲವ್ ಸ್ಟೋರಿ. ಯಾಕೆಂದರೆ ಈ ಲವ್ ಸ್ಟೋರಿಲಿ ಫುಲ್ಲು ಸೆಂಟಿಮೆಂಟ್ ಇದೆ. ಒಂಥರ ಲವ್ ಮೊಕ್ಟೇಲು ಮತ್ತು ಸಪ್ತಸಾಗರ ಇದು ಎರಡೂ ಮಿಕ್ಸ್ಚರ್ ಆಗಿರೋ ಸಿನಿಮಾ ಇದು. ಈ ಸಿನಿಮಾ ಸ್ವಲ್ಪ ಸ್ಲೋ ಅನ್ನಿಸ್ತು, ಆದರೆ ಬುಕ್ಕನ್ನು ಓದೋರಿಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಇದೊಂಥರ ಬುಕ್ನ ಹೆಂಗೆ ಓದ್ಬೋದು ಅದೇ ಥರ ಈ ಸಿನಿಮಾನ ತೋರಿಸಿರೋ ರೀತಿ ಮನ್ಸಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಇದನ್ನು ಪ್ರೆಸೆಂಟೇಷನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೆಸೆಂಟೇಷನ್ ವಿಷಯದಲ್ಲಿ ಮಾತ್ರ ಅದ್ಭುತ ಸಿನಿಮಾ, ಬಟ್ ತುಂಬ ಸ್ಲೋ ಅಂತ ನನಗನ್ನಿಸ್ತು. ಇದರಲ್ಲಿ ಖುಷಿ ಪಡೋ ವಿಷಯ ನನಗೆ ಗೊತ್ತಿರೋರು ಒಬ್ರು ಆ್ಯಕ್ಟ್ ಮಾಡಿದರು. ಅವ್ರ ಹೆಸರು ಬಸವರಾಜ್ ಅಂತ. ಜೊತೆಯಲ್ಲಿರೋರು ಒಂದು ಸ್ಟೆಪ್ ಮೇಲೆ ಹೋದಾಗ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಮತ್ತು ಈ ಸಿನಿಮಾನ ನೀವು ಯಾರಾದರೂ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಮತ್ತು ಈ ಪ್ಲೇಸು ಯಾರಿಗೂ ಇದನ್ನು ಯಾವ ಪ್ಲೇಸ್ ಅಂತ ಹೇಳೋ ನೆಸೆಸಿಟಿನೇ ಇಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರು ಅಂತ ಯಾರು ಇರ್ತಾರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಈ ಪ್ಲೇಸ್ ಯಾವುದು ಅಂತ ಗೊತ್ತಿರುತ್ತೆ. ನಾನು ತುಂಬ ಮುಂಚೆ ತುಂಬ ಜಾಸ್ತಿ ಸಲ ಹೋಗಿದ್ದೆ, ಆದರೆ ಅಪ್ಪು ಸರ್ ನಮ್ಮನ್ನು ಬಿಟ್ಟೋದ್ಮೇಲೆ ಈ ಜಾಗಕ್ಕೆ ನಾನು ಯಾವತ್ತೂ ಹೋಗೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಏನೋ ಗೊತ್ತಿಲ್ಲ, ಅವ್ರನ್ನ ಡೈರೆಕ್ಟಾಗಿ ಒಂದು ಸಲ ಶೇಕ್ ಹ್ಯಾಂಡ್ ಮಾಡಿದ್ದೆ. ಆ ಖುಷಿ, ಆ ನಗು ಯಾವಾಗಲೂ ನಮ್ಮ ಹತ್ರ ಅದೇ ಇರಲಿ ಅನ್ನೋ ಫೀಲಲ್ಲೇ ನಾನು ಈ ಜಾಗಕ್ಕೆ ಹೋಗಿರಲಿಲ್ಲ. ಬಟ್ ತುಂಬ ಅಂದರೆ ಇಷ್ಟು ವರ್ಷ ಆದಮೇಲೆ ಈ ಜಾಗಕ್ಕೆ ನಾನು ವಾಪಸ್ ಹೋಗಿದ್ದೆ. ಅಲ್ಲಿ ಹೋದರೆ ಏನೋ ಒಂಥರ ಖುಷಿ, ಬಟ್ ಅಷ್ಟೇ ಬೇಜಾರಾಗುತ್ತೆ. ಇಂಥ ವ್ಯಕ್ತಿ ನಾವು ಕಳ್ಕೊಂಡ್ವಲ್ಲ, ಆ ದೇವ್ರು ಇಷ್ಟು ಬೇಗ ಕರ್ಕೊಂಡಲ್ಲ ಅನ್ನೋ ಬೇಜಾರು ಯಾವತ್ತೂ ಇರುತ್ತೆ. ಮತ್ತು ಅಣ್ಣವ್ರನ್ನ ನೋಡಿದ್ರೆ ಗೊತ್ತಲ್ಲ, ಅವರಲ್ಲಿರೋ ಟ್ಯಾಲೆಂಟು ಇನ್ನು ಮುಂದೆ ಈ ಥರ ಒಂದು ಟ್ಯಾಲೆಂಟ್ ಹುಟ್ಟುತ್ತಾ ಅನ್ನೋದೇ ಡೌಟು. ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ನು. ಈ ಜಾಗಕ್ಕೆ ತುಂಬ ವರ್ಷ ಆದಮೇಲೆ ಹೋದ್ರೂ ಏನೋ ಗೊತ್ತಿಲ್ಲ, ಒಂದು ಪಾಸಿಟಿವ್ ವೈಬು, ತುಂಬ ಖುಷಿಯಾಗುತ್ತೆ. ಇಲ್ಲೊಂದು ಇನ್ನೂ ಸ್ವಲ್ಪ ಹೊತ್ತಿರೋಣ ಅಂತ ಅನಿಸುತ್ತೆ. ಬಟ್ ಅಪ್ಪು ಸರ್ನ ನೋಡಿ ತುಂಬ ಬೇಜಾರಾಯಿತು. ಮಿಸ್ಟರ್ ನವೀನ್ ನಂದೀಪುರ ಅವರೇ, ಫಸ್ಟ್ ಟೈಮ್ ಅಪ್ಪು ಅವ್ರ ಸಮಾಧಿ ನೋಡೋಕ್ಕೆ ಬಂದಿದ್ದೀವಿ. ಹೇಗನ್ನಿಸ್ತದೆ? ಯಾಕೆ ಇಷ್ಟು ವರ್ಷ ನೋಡಿಲ್ಲ? ನೋಡ್ಬೇಕನ್ಸಿಲ್ವಾ? ಅವ್ರ ಸ್ಮೈಲಿಂಗ್ ಫೇಸ್ ಹಂಗೆ ಇರಲಿ ಅಂತನಾ? ಓಕೆ, ಅವ್ರು ಯಾವಾಗಲೂ ನಮ್ಮ ಹಾರ್ಟ್ಸಲ್ಲಿ ಇರ್ತಾರೆ. ಓಕೆ, ಅದೇ ಸ್ಮೈಲಿಂಗ್ ಫೇಸಲ್ಲೇ ಇರ್ತಾರೆ. ಮತ್ತು ಇತ್ತೀಚೆಗೆ ಬೆಂಗಳೂರಲ್ಲಿ ಈ ಬಿಸ್ನೆಸ್ ತುಂಬ ಜಾಸ್ತಿ ಆಗಿದೆ. ಏನಂದರೆ ಅಲ್ಲೇ ಸುತ್ತಮುತ್ತ ಯಾವುದೋ ಪಂಚರ್ ಅಂಗಡಿಯವರು ಅವರೇ ತಂದು ಮಳೆ ಸ್ಕ್ರೂಗಳನ್ನ ರೋಡ್ಗೆ ಹಾಕಿರ್ತಾರೆ. ಆ ಸ್ಕ್ರೂಗಳು ನಮ್ಮ ಟೈರಿಗೆ ಚಿತ್ಕೊಳ್ಳುತ್ತೆ. ಅಂದರೆ ಮುಂದೆ ಯಾವುದೋ ಪಂಚರ್ ಆದರೆ ಅನ್ಬೋದು ಸಿಂಗ್ಲರ್ ಆಗಿ ಸೇವ್ ಮಾಡಿ ಸ್ಕ್ರೂಗಳನ್ನ ಪಂಚರ್ಸ್ ಆಗ್ತಾಯಿದೆ. ಆದಷ್ಟು ಇದು ಮಿಸ್ ಆಗಾದರೆ ಪರವಾಗಿಲ್ಲ, ಪರ್ಟಿಕ್ಯುಲರ್ಗೆ ಯಾರಿಗೂ ಮಾಡಬೇಡಿ. ಯಾಕೆಂದರೆ ಎಲ್ರಿಗೂ ₹1 ಅವ್ರದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಷ್ಟಪಟ್ಟು ದುಡಿಯೋದೇ ಉಳಿಯೋಲ್ಲ, ಮೋಸ ಮಾಡೋದು ಉಳಿಯುತ್ತಾ. ಸೊ ಆದಷ್ಟು ಒಳ್ಳೇದನ್ನು ಮಾಡೋಣ, ಕೆಟ್ಟದ್ದು ಮಾಡದೇ ಇರೋದಕ್ಕೆ ಟ್ರೈ ಆದರೂ ಮಾಡೋಣ ಅಟ್ಲೀಸ್ಟ್. ಮತ್ತು ಈ ತಿಂಗಳು ವಿಸಿಟ್ ಮಾಡಿರೋ ಇನ್ನೊಂದು ಟೆಂಪಲ್ ಅಂದರೆ ರಾಜರಾಜೇಶ್ವರಿ ಟೆಂಪಲ್.
ಹೆಂಗೆ ಬಂತು ಅಂತಲೇ ಗೊತ್ತಾಗಿಲ್ಲ. ನೋಡಿದ್ರೆ ಸೆಪ್ಟೆಂಬರ್ 30ನೇ ತಾರೀಕು ಬಂದೈತೆ. ಇವತ್ತಿನ ವಿಶೇಷ ಏನಂದರೆ ನನ್ನ ಫ್ರೆಂಡು ಡ್ರಾಮಾ ಡಿಪ್ಲೊಮೋದು ಫೈನಲ್ ಎಕ್ಸಾಮ್ ನಡೀತಾ ಇತ್ತು. ಸೊ ಅವನೇ ಡೈರೆಕ್ಷನ್ ಮಾಡಿರೋ ಫಸ್ಟ್ ನಾಟಕ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೆ. ಇಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು. ಅವರೆಲ್ಲ ಹತ್ತತ್ರ ಒಂದು 10 ನಾಟಕ ಮಾಡಿಸಿದ್ರು. ಅದರಲ್ಲಿ ಎಲ್ಲ ಥರ ಸ್ಟೈಲೇಜ್ ನಾಟಕಗಳಿತ್ತು. ನನ್ನ ಫ್ರೆಂಡ್ಸ್ ಸತ್ಯ, ಸುಮಂತ, ಉಮೇಶ, ಮಲ್ಲಿ, ಚೇತನ್ ಈ ಥರ ತುಂಬ ಜನ ಹುಡುಗರೆಲ್ಲ ಸೇರ್ಕೊಂಡು ಒಳ್ಳೊಳ್ಳೆ ಡ್ರಾಮಾಗಳನ್ನ ಮಾಡಿಸಿದ್ರು. ಸೊ ಅವ್ರದ್ದು ಇಲ್ಲಿಂದ ಡೈರೆಕ್ಷನ್ನು ಶುರು. ಇನ್ನು ಮುಂದೆ ಒಳ್ಳೊಳ್ಳೆ ನಾಟಕಗಳನ್ನ ಮಾಡಿಸ್ತಾರೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅವ್ರು ಏನೇನು ಮಾಡ್ತಾರೆ ಅಂತ ನಾವು ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ನೀವೆಲ್ಲ ಸಪೋರ್ಟ್ ಮಾಡಿ ಅವ್ರು ಮಾಡೋ ನಾಟಕಗಳನ್ನ ಬಂದು ನೋಡಿ. ರಂಗಭೂಮಿಯಲ್ಲಿ ಒಳ್ಳೊಳ್ಳೆ ಡೈರೆಕ್ಟ್ರುಗಳಾಗಲಿ ಬೆಳೀಲಿ ಇವರು ಅಂತ ನಾವು ಮನಸ್ಫೂರ್ತಿಯಾಗಿ ಹಾರೈಸ್ತೀವಿ. ಇವರು ತುಂಬ ಎತ್ತರಕ್ಕೆ ಬೆಳೀಲಿ. ಅವ ಯಾರ ಮಾತು ಕೇಳಂಗಿಲ್ಲ. ರೊಕ್ಕ ಗಳಿಸೋದೊಂದಾಗ ಮುಳುಗೋಗ್ಯಾನ. ಅವರಪ್ಪ ದೇವ್ರಂತ ನೀರ್ ಬಾವಿ ಕೊಟ್ಟಾವ. ಆದ್ರೆ ಇವ ಅದ ಬಾವಿಗ ಕಲ್ಲು ಮಣ್ಣು ಹಾಕಿ ಮುಚ್ಚಿ ಮ್ಯಾಲ ನಿಂತು ಹುಚ್ಚಿ ಹೋಯ್ದಾನ. ಬಡ್ಸಿ ಮಗ ಮಗನಲ್ಲ ಗುಣಗಳಿದ್ದ. ಕೊಡು ತಗೊಳು ಹಂದಿಗೊಬ್ಬರು ಬುದ್ಧಿ ವಿಚಾರದಾಗ ವಿಶಾಲಪ್ಪ ಯಾರು ಜಪ್ಲು ಮಾಡ್ಕೊಡುದಿಲ್ಲ. ಪುಣ್ಯತ್ ಮುಟ್ಟೆಗ ಪಾಪತ್ ಮುಟ್ಟೆನ ಊರಡ್ಸಿ ಮಗ. ಎಲ್ಲರಿಗೆ ಜಮಾಯಿಸಿ ಕೆಲಸ ಮಾಡಿ ಸರ್. ಹುಚ್ಚು ಮುಕ್ಕಳನ್ನ ತಲೆ ಹಾಕ್ಬೇಡ. ನಡೀನ ಸರಿ ಆಸಾಮಿಗೆ ಕೊಡಕ ಅರ್ಜೆಂಟ್ 6,000 ರೊಕ್ಕ ಬೇಕಿದ್ರಿ ಸರ್. ಇಲ್ಲ ಹೊರಗಿನ ತಾಮ್ರಿ ಏನ್ ಬೇಟೆ ಮುಗಿಸಿದೆ. ನಿನ್ನ ಬೇಟಾಡಿ ನೀವು ಬಿಡ್ರಪ್ಪ ಅಂದಿನ ಬರ್ಲಾಗ್ ಮಾಡಿಕೊಂಡು ಸಾಕಾಕತ್ತೀರಿ. ಅದಕ್ಕೆ ನಿಮ್ಮಿಂದ ಎಲ್ಲ ಕೆಲಸ ಸುಸೂತ್ರ. ಅದೇ ರೀ ಈ ಹಂದಿನ ಸಾಮಾನ್ಯ ತಿಳ್ಕೊಬರ್ಲಿ. ಅದು ಸಂಜೀವಿನಿ ಇರೋಬರೋ ರೋಗಗಳನ್ನೆಲ್ಲ ಗುಣ ಮಾಡೋ ಶಕ್ತಿ ಹಂದಿ ಮಾಂಸ ರಕ್ತಕ್ಕದ. ಅದ ಪರಾಮೂರ್ತಿ ಮಹಿಮಾನ. ಅದ ಹೇಳಿ ಕೇಳಿ ನಾವು ದೊಡ್ಡ ಮಂದಿ ಇದೀವಿ. ನಮಗೆಲ್ಲ ಅರ್ಥ ಆಗತ್ರಿ ಪುರಾಣದ ಕಥೆ. ಈ ಕೊರೂರ್ ಬಗ್ಗೆ ಒಂದು ಕಥೆ ಐತೆ. ಅದಾದ್ರೂ ಗೊತ್ತದೋ ಇಲ್ಲ? ಹಂಗಾದ್ರೆ ಬಾಡ್ ಬಿಡು. ಈ ಪುರಾಣಗಳ ಸುಲಾ ಸೂಕ್ಷ್ಮ ನಿನ್ಗೆಲ್ಲ ತಿಳಿಬೇಕು. ಬಾಡ್ಲಿ ನಾಂತವಲ್ರಿ ಈ ಕಲ್ಲಂಗಡಿ ಅನ್ನಂತ ಹಂದಿ ಮಾಂಸ ನೆನ್ಸ್ಕೊಂಡ್ರ ಮನೆ ಗೊತ್ತಾವು. ನೀನ್ ಈ ಕಡೆ ಬಂದಾಗ ನಮ್ಮ ಹೊರಗ ಗೊತ್ತಾದ್ರೆ ಹಂದಿ ಮಾಂಸ ತಿಂತಾರಂತ ಬಹಿಷ್ಕಾರ ಆಗ್ತಾರೆ. ಯಪ್ಪ 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 ನಿಮ್ಮ ಅಂತವ್ರು ತಿನ್ಬೋದ್ರಿಂದ ನಮ್ಗೆ ಮಾಂಸ ಸಿಗ್ಲಾರ್ದಂಗ ಮಾತಾಡಿ ಆತಾಡ್ರಿ. ತರ್ತೀನಿ ತರ್ತಿ ಒಂದು ವಸೂಲಿ ಮಾಡ್ತಾನಂತೂ ಮಾಡ್ತಾನ. ನಮ್ಮ ಹೆಂಡತಿ ಮಕ್ಕಳನ್ನ ಮಾಡಿಸ್ತಾನಂತೂ. ಅಯ್ಯಪ್ಪ ರೈತರನ್ ಕೊಟ್ಟ, ಜೋಳ ಕೊಟ್ಟು ಏನ್ ಮಾಡಿ, ಕುಂಬಾರ ಕೊಟ್ಟೆ. ಕುಂಬಾರ ಏನ್ ಕೊಟ್ಟ, ಗಡ್ಗಿ ಕೊಟ್ಟ. ಏನ್ ಮಾಡ್ದಿ?
ಇಲ್ಲಿ ಭಾಸವಾಗಿದೆ ನಮ್ಮ ತಾಂತ್ರದ ಮಂದಿ ಕೂಡ ಹೋಗಿ ಕೇಳಬೇಕಿತ್ತ ಇಲ್ಲ ದೊಡ್ಡ ಕುಂದೂರು ಮಂದಿಗೆ ಹೋಗ್ಬೇಕಿತ್ತ ಯಾರು ಹೇಳಿದ್ರ ಹಂಗ ಹಸ್ಕೊಂಡು ಸಾಯ್ಬೇಕಿತ್ತ ಹಂಗಾನ ಸತ್ತಿದ್ರ ನಮ್ಮ ಕಲ್ಲೂರು ಮಾಡಿ ಒಟ್ಟ ಅಶ್ವಿನಿ ಸತ್ ಅಂತ ಹೇಳಿ ನಮ್ಮ ದೊಡ್ಡ ಹೆಸರನ್ನ ಬಂದಿರೋದು ನೀವು ನಾವು ಹನುಮಂತ ಸಾಯ್ಬೇಕು ಹೋಗಿದ್ರು. ದುನಿಯಾದಾಗಿ ಇದು ಇಬ್ರು ಗಂಡ ಹೆಂಡತಿ ಅಂತ ಅಂತದ ಸ್ವಲ್ಪ ಕುದುರೆ ಅಂತ ಆಡ್ತೀರಿ ಏನ್ ಸಂಗೀತ ಲಕ್ಷ್ಮಣ ನಾಲ್ಕು ಮುಂದೆ ನನ್ನ ಮರ್ಯಾದೆ ತಿಳಿದು ಈಕಿ ನನಗೆ ಬೇಡ ಬೇಡ ಅಂದ್ರೆ ಬೇಡಷ್ಟ ಗುಡ್ಡೆ ಮೊಹಮ್ಮದ್ ಮೂಸ ಬಾವಿಗೆ ಹಾರ್ಕೊಂಡಾರಂತ ಪೊಲೀಸರು ಅವ್ರ ಹೆಣಗಣ್ಣ ಠಾಣೆಗೆ ಹೋಗ್ಯಾರಂತ ಮ್ಯಾಲ್ ಜಾತಿಯವರು ನಮ್ಮ ಮ್ಯಾಲ್ ಮಾಡಿ ಕುಂದಾಗಿ ಅಂದ್ರ ಆ ಶಂಕರ ಹೇಳಿದ ಮಾತು ಸುಳ್ಳೇನಾ ನಿನಗೆ ಈಗ ಗೊತ್ತಾಗಂಗಿಲ್ಲ ಇಡೀ ದೊಡ್ಡಿನೇ ಡಗ್ಗಲ್ ಹತ್ತಿ ದಿಕ್ಕಿ ನೋಡಿದಾಗ ಬುದ್ಧಿ ಬರ್ತದ ಜಿಂದಪ್ಪ ಎಂಟದ ಮಾಮಲೆ ಈಗ ಎಂಟದ ನೋಡೋದು ಈ ಚಿಲ್ಗಡ ಅಂತ ಹೇಳಿ ಬಂದಿರ್ ಮಾಡ್ಕಳ ಇನ್ನೇ ಮೇಲೆ ಈ ಚಿಲ್ಗಡ ಅಂತ ಹೇಳಿ ಬಂದ್ರೆ ಮೈ ನೆತ್ತಿ ಮೈಗೆ ಸುಟ್ಕೊಂಡಿರೋ ಅಪ್ಪಯ್ಯ ನೀನಾದ್ರೂ ಹೇಳಪ್ಪಯ್ಯ ನೀನು ಬಿಸಿಲಿಲ್ಲ ನಾನು ಹೊತ್ಕೊಂಡು ಹೋಗ್ತೀನಿ. ಹೊರಲಿ ಬಿಡು ಮುಂದ ಅವನು ಬಿಜ್ಲಿ ಹೊಲಕ್ ಕಲಿಬೇಕಲ್ಲ ತಾತಯ್ಯ ನಾನು ಬಿಸಿಲು ಹೊತ್ಕೊಂಡು ಹೋಗಿ ಊರಿಗೆಲ್ಲ ಬೆಳಕು ತೋರಿಸ್ಕೊಡ್ತೀನಿ. ನಮ್ ಬೆಳಗ್ನಾಗ ಅವ್ರ ಜೀವನ ಆದರೆ ನಾನು ನೋಡೋಕ್ಕಾಗಿದ್ದು 4 ನಾಟಕ. ಒಂದು ಅಂಕುಶ ದೊಡ್ಡಿ, ಇನ್ನೊಂದು ಅಮ್ಮನವ್ರ ಗಂಡ, ಮತ್ತು ಸೋತವರು, ಮತ್ತು ಸಿದ್ದಪ್ಪಾಜಿ ಪವಾಡಗಳು. ಈ ಎಲ್ಲ ನಾಟಕನೂ ತುಂಬ ಚೆನ್ನಾಗೇ ಬಂತು. ಸೊ ನೆಕ್ಸ್ಟ್ ಯಾವ್ದಾದ್ರು ಶೋ ಇದ್ದರೆ ನಿಮಗೂ ಹೇಳ್ತೀವಿ, ನೀವು ಬನ್ನಿ. ಓಕೆ ಬಾಯ್. ಲೈಕು, ಶೇರು, ಸಪೋರ್ಟು, ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಗುರು.